ಹಾಯ್ ಗೈಸ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಕಂಪಲ್ಸರಿ ಕನ್ನಡ ಎಕ್ಸಾಮ್ನಲ್ಲಿ ಕ್ವಾಲಿಫೈಡ್ ಆದ ಕ್ಯಾಂಡಿಡೇಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಅಫಿಷಿಯಲ್ ಆಗಿ KPSC ಇಂದನೇ ಬಿಡುಗಡೆ ಮಾಡಲಾಗಿದೆ. ಸೊ ಯಾರೆಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ, ಸೊ ಅವರು ತಮ್ಮ ರಿಜಿಸ್ಟರ್ ನಂಬರ್ ಮೂಲಕ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಸೊ ಅದೇ ರೀತಿ ಈ ಒಂದು ಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಅಟೆಂಡ್ ಮಾಡಿದ್ರಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ ಸೊ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ. ಸೊ ಇದರಲ್ಲಿ ಒಂದ್ಸಲ ಕ್ವಾಲಿಫೈಡ್ ಆದಮೇಲೆ ಸೊ ಮತ್ತೆ ಎಕ್ಸಾಮ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಮುಂಬರುವ ಎಲ್ಲ KPSC ಎಕ್ಸಾಮ್ಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಒಂದು ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಕ್ವಾಲಿಫೈಡ್ ಆದರೆ. ಸೊ ಅದೇ ರೀತಿ ಕ್ವಾಲಿಫೈಡ್ ಆದವರು ಸೊ ಹೇಗೆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ನೋಡೋದಾದರೆ, ಸೊ ಮೊದಲನೇದಾಗಿ ನೋಡಿ, ಅಫಿಷಿಯಲ್ ಆಗಿ ಇದು KPSC ಇಂದನೇ ಬಿಟ್ಟಿರೋದು. ಸೊ ತಾವಿಲ್ಲಿ ನೋಡ್ಬೋದು, KPSCಯ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಎಂಟರ್ ಆದಾಗ ಸೊ ಇಲ್ಲಿ ವಾಟ್ ಈಸ್ ನ್ಯೂ ಅಂತ ಏನು ಒಂದು ಟ್ಯಾಬ್ ಇದೆ. ಸೊ ಈ ಒಂದು ಟ್ಯಾಬ್ ಅಲ್ಲಿ ಸೊ ಇಲ್ಲಿ ಕೆಳಗೆ ಆಪ್ಷನ್ಸ್ ನೋಡಬಹುದು. ಇಲ್ಲಿ ನೋಡಬಹುದು 21/2024 ಅಂದು ನಡೆದ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ. ಸೊ ತಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ಪಟ್ಟಿ ಏನಾಗುತ್ತೆ, ಲಿಸ್ಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಟೋಟಲ್ 338 ಪೇಜಸ್ ಇದೆ. ಸೊ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಇದು ನೋಡಬಹುದು, ಇನ್ ಪರ್ಸನ್ ಆಫ್ ದಿಸ್ ಆಫೀಸ್ ನೋಟಿಫಿಕೇಶನ್ PSC 168 RTB 4/22/23 date 28/8/2023. The list of candidates who have qualified in the compulsory Kannada language examination held on 21/2025 is hereby published for the information of the candidates. So ಒಂದು ಇನ್ಫಾರ್ಮೇಷನ್ಗಾಗಿ ಒಂದು ಪಬ್ಲಿಷ್ ಮಾಡಿದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ನೋಡಿ, ಅದನ್ನು ಹಾಕಿ ಇಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದಾದ್ರೆ, ಸೊ ನೋಡಿ ಫ್ರೆಂಡ್ಸ್, ಪ್ರೆಸೆಂಟ್ ಒಂದೇ ಒಂದು ಲಿಂಕ್ ಅನ್ನ ಬಿಟ್ಟಿರೋದು. ಸೊ ಅದೇನಪ್ಪ ಅಂದ್ರೆ ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ KPSC ಅವರ. ಸೊ ಇಲ್ಲಿ ನೋಡಬಹುದು, ಲಾಸ್ಟ್ ಆಪ್ಷನ್ ಅಲ್ಲಿ ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಅಂತ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನು ಎಂಟರ್ ಮಾಡಿ, ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ, ನಂತರ ಪ್ರಿಂಟ್ ಅಂತ ಕೊಡಿ. ಓಕೆ, ಸೊ ಇಲ್ಲಿ ಒಂದು ಇಶ್ಯೂ ಏನಾಗ್ತಾ ಇದೆ ಅಂದರೆ, ಕೆಲವೊಂದು ಸರ್ಟಿಫಿಕೇಟ್ಸ್ಗಳು ಡೌನ್ಲೋಡ್ ಆಗ್ತಾ ಇದ್ದಾವೆ, ಕೆಲವೊಂದು ಸರ್ವರ್ ಇಶ್ಯೂ ಬರ್ತಾ ಇದೆ. ಸೊ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ನೋಡಿ, ಇಲ್ಲೊಂದು ನೋಟ್ ಅಂತಾನು ಕೂಡ ಕೊಟ್ಟಿದ್ದಾರೆ. ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್ ಡ್ಯೂರಿಂಗ್ ಡೌನ್ಲೋಡ್ ಸರ್ಟಿಫಿಕೇಟ್ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಅಂದರೆ KPSC ಅವರ ಒಂದು ನಂಬರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ನಂಬರು. ಸಿ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳಬಹುದು. ಓಕೆ, ಸೊ ಇದು ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವ ಒಂದು ಲಿಂಕ್ ಆಗಿರುತ್ತೆ. ಸೊ ತುಂಬ ಜನರಿಗೆ ಒಂದು ಸರ್ವರ್ ಇಶ್ಯೂ ಬರ್ತಾ ಇದೆ, ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ KPSC ಇಂದ ಇದು ಒಂದೇ ಲಿಂಕ್ ಬಿಟ್ಟಿರೋದು. ಸೊ ಇನ್ ಫ್ಯೂಚರ್ ಬೇರೆ ಯಾವುದಾದ್ರೂ ಲಿಂಕ್ ಬಿಟ್ಟಿದ್ರೆ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ಥರ ಬೇರೆ ಇನ್ನೊಂದು ಲಿಂಕ್ ಏನಾದರೂ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಲಿಕ್ಕೆ, ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ ಬಿಟ್ಟರೆ ಸೊ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ನಿಮಗೆ ಅದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸದ್ಯಕ್ಕೆ ಇದೊಂದೇ ಲಿಂಕ್ ಬಿಟ್ಟಿರೋದು ಸೊ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಲಿಕ್ಕೆ. ಸೊ ಇದನ್ನ ನೀವು ಟ್ರೈ ಮಾಡ್ಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ID ಇರತ್ತಲ್ಲ, ಅಪ್ಲಿಕೇಶನ್ ID ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಪ್ರಿಂಟ್ ಅಂತ ಕೊಡಿ. ಓಕೆ, ಸೊ ಕೆಲವೊಂದು ನೋಟ್ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಹಾಗೆ ಏನಾದರೂ ಪ್ರಾಬ್ಲಮ್ ನಿಮಗೆ ಉಂಟಾಗ್ತಾ ಇದ್ರೆ ಡೌನ್ಲೋಡ್ ಮಾಡುವಾಗ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಹೆಲ್ಪ್ ತಗೋಬಹುದು. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.